ಚರಿತ್ರೆ ಬರೆದಾಯಿತು, ಟಾಪ್ 2 ಸೀಲ್ ಮಾಡಾಯಿತು. ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ 1 ಆಡೋಕ್ಕೆ RCB ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. 9 ವರ್ಷಗಳ ಬಳಿಕ ಟಾಪ್ 2ಗೆ ಲಗ್ಗೆ ಇಟ್ಟಿರುವಂಥ ಬೆಂಗಳೂರು ಟೀಮ್ ಲಕ್ನೋವನ್ನು ರಾಯಲ್ ಆಗಿ ಬಗ್ಗು ಬಡಿದಿದೆ. ಬಿಗ್ ಟಾರ್ಗೆಟ್ ಚೇಸ್ ಮಾಡೋದು ಈಸಿ ಇರಲೇ ಇಲ್ಲ. ಬಟ್ ಆ ಕೆಲಸವನ್ನು RCBಯ ಆಟಗಾರರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಜಿತೇಶ್ ಶರ್ಮಾ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾಡಿನರಿ. ಕೋಟ್ಯಂತರ ಕನ್ನಡಿಗರು ನಿದ್ದೆಗೆಡುವಂತೆ ಮಾಡಿದ RCB ವಿಕ್ಟರಿ ಬಗೆಗಿನ ರೋಚಕ ವಿಚಾರಗಳು, ಹಾಗೆ ಈ ವಿಕ್ಟರಿ ಅದೆಂಥ ಎಫೆಕ್ಟನ್ನು ಬೀರುತ್ತೆ, ಕಪ್ ನಮ್ದೇನಾ ಅನ್ನುವಂಥ ಕಾನ್ಫಿಡೆನ್ಸ್ ಬಂತ, ಈ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಾವ್, ವಾಟ್ ಎ ಮ್ಯಾಚ್, ವಾಟ್ ಎ ಪರ್ಫಾರ್ಮೆನ್ಸ್. ಮಸ್ಟ್ ವಿನ್ ಮ್ಯಾಚ್, ಗೆಲ್ಲೇಬೇಕಿತ್ತು. ಟ್ರೋಫಿಗೆ ಮತ್ತಷ್ಟು ಹತ್ತಿರ ಆಗಲೇಬೇಕಿತ್ತು. ಸೊ ಎಷ್ಟೇ ಸ್ಕೋರ್ ಇದ್ರೂ ಕೂಡ ನಮಗೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅಂತ ತೋರಿಸಿಕೊಟ್ಟಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರು. ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದಂಥ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ RCB ಪ್ಲೇಯಿಂಗ್ 11ನಲ್ಲಿ 3 ಬದಲಾವಣೆಗಳನ್ನು ಮಾಡಿಕೊಂಡು ಫೀಲ್ಡ್ಗಿಳಿದಿತ್ತು. ರಜತ್ ಪಾಟಿದಾರ್ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗದ ಕಾರಣಕ್ಕೆ ಜಿತೇಶ್ ಶರ್ಮಾ ಈ ಟೀಮನ್ನು ಲೀಡ್ ಮಾಡಿದರು. ಹಾಗೆ ಟಿಮ್ ಡೇವಿಡ್ ಬದಲಿಗೆ ಲಿಯಾಮ್ ಲಿವಿಂಗ್ಸ್ಟನ್ ಹಾಗೆ ಜೋಶ್ ಹೇಜಲ್ವುಡ್ ಬದಲಿಗೆ ನುವಾನ್ ತುಷಾರ ಪ್ಲೇಯಿಂಗ್ 11ಅನ್ನು ಸೇರಿಕೊಂಡಿದ್ರು. ಟಾಸ್ ಗೆದ್ದು ಫಸ್ಟ್ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಂಥ RCB ಪರ ಬೌಲರ್ಸ್ ಕಂಪ್ಲೀಟ್ ಆಗಿ ಕಾಸ್ಟ್ಲಿ ಆಗಿದ್ರು. ಹೀಗಾಗಿ ಲಕ್ನೋ ಬಿಗ್ ಸ್ಕೋರನ್ನು ಕಲೆ ಹಾಕಿತ್ತು. ಆದರೆ ನೀವೆಷ್ಟೇ ರನ್ಸ್ ಹೊಡೆದ್ರೂ ನಾವು ಫಾರ್ಮ್ನಲ್ಲಿ ಇದ್ದೇವೆ ಅಂತ ತೋರಿಸಿದ್ದು RCB ಪ್ಲೇಯರ್ಸ್. ದುಬಾರಿಯಾದ RCB ಪ್ಲೇಯರ್ಸ್, ತುಷಾರ್ ಬೆಸ್ಟ್. ಆ್ಯಕ್ಚುಲಿ ಜೋಶ್ ಹೇಜಲ್ವುಡ್ RCBಗೆ ಕಮ್ಬ್ಯಾಕ್ ಮಾಡಿದ್ದು ನೋಡಿ ಲಕ್ನೋ ವಿರುದ್ಧದ ಪ್ಲೇಯಿಂಗ್ 11ನಲ್ಲಿ ಆಡ್ತಾರೆ ಅಂತಲೇ ಪ್ರೆಡಿಕ್ಟ್ ಮಾಡಲಾಗಿತ್ತು. ಆದರೆ ಹೇಜಲ್ವುಡ್ ತಂಡದಲ್ಲೇ ಇರಲಿಲ್ಲ. ಅದಕ್ಕೆ ಕಾರಣ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದಲ್ಲಿನ ಕೆಲ ರೂಲ್ಸ್ಗಳು. ಯಾವುದೇ ಬೌಲರ್ ಗಾಯದಿಂದ ರಿಕವರಿಗೂ ಮುನ್ನ ನೆಟ್ಸ್ನಲ್ಲಿ 70ರಿಂದ 80 ಬಾಲ್ಗಳನ್ನು ಬೌಲ್ ಮಾಡಿರಬೇಕು. ಬಟ್ ಹೇಜಲ್ವುಡ್ 30ರಿಂದ 40 ಎಸೆತಗಳನ್ನಷ್ಟೇ ಎಸೆದಿದ್ರು. ಹೀಗಾಗಿ ಪ್ಲೇ ಆಫ್ ಪಂದ್ಯಗಳಿಗೆ ಬರ್ತಾರೆ ಅಂತ ಜಿತೇಶ್ ಶರ್ಮಾ ಹೇಳಿದರು. ಸೊ ಹೇಜಲ್ವುಡ್ ಬದಲಿಗೆ ನುವಾನ್ ತುಷಾರ ಹಾಗೆ ಟಿಮ್ ಡೇವಿಡ್ ಬದಲಿಗೆ ಲಿಯಾಮ್ ಲಿವಿಂಗ್ಸ್ಟೋನನ್ನು ಕಮ್ಬ್ಯಾಕ್ ಮಾಡಿಸಿದ್ರು ತಂಡಕ್ಕೆ. ಆದರೆ ಹೈದರಾಬಾದ್ ವಿರುದ್ಧದ ಪಂದ್ಯದಂತೆ ಈ ಮ್ಯಾಚ್ನಲ್ಲೂ ಕೂಡ RCBಯ ಬೌಲರ್ ಸಿಕ್ಕಾಪಟ್ಟೆ ರನ್ಸನ್ನು ಬಿಟ್ಕೊಟ್ಟಿದ್ರು. ನುವಾನ್ ತುಷಾರ 4 ಓವರ್ನಲ್ಲಿ 26 ರನ್ ಕೊಟ್ಟು 1 ವಿಕೆಟನ್ನು ಬೇಟೆಯಾಡಿದರು. ಸೊ RCB ಪರ ಇವರೇ ಬೆಸ್ಟ್ ಬೌಲರ್ ಆದರು, ಅದು ಕೂಡ 6.50 ಎಕಾನಮಿಯಲ್ಲಿ. ಇನ್ನು ಕೃಣಾಲ್ ಪಾಂಡ್ಯ 2 ಓವರ್ಗಳಲ್ಲಿ 14 ರನ್ಸನ್ನು ಬಿಟ್ಕೊಟ್ರು. ಇವರಿಬ್ಬರನ್ನ ಬಿಟ್ಟರೆ ಯಶ್ ದಯಾಳ್, ಭುವನೇಶ್ವರ್ ಕುಮಾರ್, ಸುಯಾಶ್ ಶರ್ಮಾ ಹಾಗೆ ರೊಮ್ಯಾರಿಯೋ ಶೆಫರ್ಡ್ 11+ ಎಕಾನಮಿಯಲ್ಲಿ ರನ್ನನ್ನು ಬಿಟ್ಕೊಟ್ಟಿದ್ರು. ಇದೇ ಕಾರಣಕ್ಕೆ ಲಕ್ನೋ ತಂಡ 37 ಡಾಟ್ ಬಾಲ್ಸ್ ಆಡಿದರೂ ಕೂಡ 14 ಸಿಕ್ಸ್ 17 4 ಬಾರಿಸಿ ಬಿಗ್ ಟಾರ್ಗೆಟನ್ನು ಮಾಡಿದ್ದು. 20 ಓವರ್ಗಳಲ್ಲಿ 227 ರನ್ಸ್ಗಳನ್ನು ಬಾರಿಸಿದರು. 13 ಪಂದ್ಯ 157 ರನ್ ಗಳಿಸಿದ್ದ ಪಂತ್ RCB ವಿರುದ್ಧ ಶತಕ. ಲಕ್ನೋ ಪರ ರಿಷಬ್ ಪಂತ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಥರ ಪರ್ಫಾರ್ಮ್ ಮಾಡಿದರು. ಕಳೆದ 13 ಪಂದ್ಯಗಳಲ್ಲೂ ಕೂಡ ಔಟ್ ಆಫ್ ಫಾರ್ಮ್ ಇದ್ದಂಥ ಪಂತ್ RCB ವಿರುದ್ಧ ಪವರ್ಫುಲ್ ಸೆಂಚುರಿ ಸಿಡಿಸಿದರು. ಲಕ್ನೋ ಪರ ಮಿಚೆಲ್ ಮಾರ್ಷ್ ಮತ್ತು ಮ್ಯಾಥ್ಯೂ ಬ್ರಿಡ್ಸ್ಗೆ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ಬಟ್ 12 ಎಸೆತಗಳಲ್ಲೇ ಬ್ರಿಡ್ಸ್ಗೆ ವಿಕೆಟನ್ನು ಒಪ್ಪಿಸಿದರು. ಇನ್ನು 3ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಿದ್ದ ಪಂತ್ ತಮ್ಮ ಒರಿಜಿನಲ್ ಕ್ರಿಕೆಟ್ನ ಹೊರತಂದರು. ಅದೇನು ಲಾಸ್ಟ್ ಮ್ಯಾಚ್ ತನ್ನ ರಿಯಾಲಿಟಿ ಪ್ರೂವ್ ಮಾಡಬೇಕು ಅಂತನೋ ಅಥವಾ ಟೆಸ್ಟ್ ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಕ್ಕೆ ಸಾಲಿಡ್ ಇನ್ನಿಂಗ್ಸ್ ಮೂಲಕ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬೇಕು ಅಂತನೋ ಏನೋ 20ನೇ ಓವರ್ವರೆಗೂ ಕೂಡ ಕ್ರೀಸ್ನಲ್ಲೇ ಇದ್ದು ಬ್ಯಾಟ್ ಬೀಸಿದರು. ಮಿಚೆಲ್ ಮಾರ್ಷ್ 67 ರನ್ ಬಾರಿಸಿದರೆ ರಿಷಬ್ ಪಂತ್ 61 ಬಾಲ್ಗಳಲ್ಲಿ 11 4 8 ಸಿಕ್ಸರ್ ಸಮೇತ 118 ರನ್ಗಳನ್ನು ಗಳಿಸಿ ನಾಟ್ಔಟ್ ಆಗಿ ಉಳಿದರು. ಅದರಲ್ಲೂ ಸೆಂಚುರಿ ಕಂಪ್ಲೀಟ್ ಆದಮೇಲೆ ಬ್ಯಾಟ್ ಹಾಗೆ ಗ್ಲೌಸನ್ನು ಕಳಚಿಟ್ಟು ಪಿಚ್ನಲ್ಲಿ ಬ್ಯಾಕ್ ಫ್ಲಿಪ್ ಹೊಡೆದು ಸೆಲೆಬ್ರೇಟ್ ಮಾಡಿದರು. ಸೊ ಟೂರ್ನಿಯ ಕೊನೆ ಪಂದ್ಯದಲ್ಲಿ ಬಿಗ್ ಹಿಟ್ಟರ್ ಆಗಿದ್ದಂಥ ಪಂತ್ ಈ ಸ್ಕೋರ್ನ ಡಿಫೆನ್ಸ್ ಮಾಡಿಕೊಳ್ಳುವಂಥ ಕಾನ್ಫಿಡೆನ್ಸ್ನಲ್ಲೇ ಇದ್ದರು. ಚೇಸಿಂಗ್ ಇಳಿದ RCBಗೆ ಕೈಕೊಟ್ಟ ರಜತ್ ಅಂಡ್ ಲಿವಿಂಗ್ಸ್ಟೋನ್. ಲಕ್ನೋ ನೀಡಿದಂಥ ಟಾರ್ಗೆಟನ್ನು ಬೆನ್ನತ್ತೋದು RCBಗೆ ಈಸಿ ಇರಲಿಲ್ಲ. 228 ರನ್ ಬಾರಿಸಬೇಕಿತ್ತು. ಬಿಗ್ ಸ್ಕೋರ್ ಚೇಸಿಂಗ್ ಇಳಿದಂಥ RCB ಪರ ಫಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸನ್ನು ಆರಂಭ ಮಾಡಿದರು. ಅದರಲ್ಲೂ ಫಸ್ಟ್ ಬಾಲಲ್ಲೇ ಫಿಲ್ಸಾಲ್ಟ್ 4 ಬಾರಿಸಿದ್ದು ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿತ್ತು. ಇದೇ ಮೊಮೆಂಟಮ್ನಲ್ಲೇ 3ನೇ ಓವರ್ ಮುಕ್ತಾಯದ ವೇಳೆಗೆಲ್ಲ 50 ರನ್ಸ್ ಕೂಡ ಕಂಪ್ಲೀಟ್ ಮಾಡಿದರು. ಬಟ್ 30 ರನ್ ಗಳಿಸಿದಂಥ ಸಾಲ್ಟ್ ಆಕಾಶ್ ಸಿಂಗ್ಗೆ ಕ್ಯಾಚ್ ಕೊಟ್ಟರು. 3ನೇ ಸ್ಲಾಟ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರೀಸ್ಗೆ ಬಂದಂಥ ರಜತ್ ಪಾಟಿದಾರ್ ಮೇಲೆ ಈ ಟೈಮಲ್ಲಿ ಸಾಕಷ್ಟು ಹೋಪ್ಸ್ ಇತ್ತು. ಬಟ್ ಈ ಮ್ಯಾಚಲ್ಲೂ ಕೂಡ ಮತ್ತದೇ ಫೇಲ್ಯೂರ್. 7 ಬಾಲಲ್ಲಿ 1 ಸಿಕ್ಸ್ ಹಾಗೆ 4 ಬಾರಿಸಿ 14 ರನ್ ಹೊಡೆದು ಔಟ್ ಆದರು. ಇನ್ನು ಆ ಲಿಯಾಮ್ ಲಿವಿಂಗ್ಸ್ಟೋನ್ ಅಂತೂ ಯಾಕಾದರೂ ಪ್ಲೇಯಿಂಗ್ 11ಗೆ ಇಳಿಸಿದ್ರೋ, ಕಳೆದ 5 ಪಂದ್ಯಗಳಲ್ಲಿ ಡ್ರಾಪ್ ಮಾಡಿ ಈ ಮ್ಯಾಚಲ್ಲಿ ಅದು ಆಡಪ್ಪ ಅಂತ ಬಿಟ್ಟರೆ ಗೋಲ್ಡನ್ ಡಕೌಟ್ ಆದರು. ಒಂದೇ ಓವರ್ನಲ್ಲಿ ವಿಲ್ ಓರೂರ್ಗೆ ಅದು ಕೂಡ
ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಗಳನ್ನು ಎತ್ತಿದ್ರು. ಆ ಬಳಿಕ ವಿರಾಟ್ ಕೊಹ್ಲಿಗೆ ಜೊತೆಯಾದಂಥ ಮಯಾಂಕ್ ಅಗರ್ವಾಲ್ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಮಯಾಂಕ್ ಅಂತೂ ಹ್ಯಾಟ್ರಿಕ್ 4 ಬಾರಿಸ್ತಾ ಇದ್ರು. ಬಟ್ ಅಷ್ಟರಲ್ಲಿ ಹಾಫ್ ಸೆಂಚುರಿ ಸಿಡಿಸಿದಂಥ ಕೊಹ್ಲಿ ಕೂಡ ಔಟ್ ಆದರು. ಇಲ್ಲಿಗಿನೇನು ಕಥೆ ಮುಗೀತು ಅಂತಾನೆ ಫ್ಯಾನ್ಸ್ ಟೆನ್ಷನ್ ಶುರುವಾಗಿತ್ತು. 123ಕ್ಕೆ 4 ವಿಕೆಟ್, ಮ್ಯಾಚ್ ಗೆಲ್ಲಿಸಿದ್ದೆ ಮಯಾಂಕ್ ಅಂಡ್ ಜಿತೇಶ್. ನಿಜ, ಕೊಹ್ಲಿ ಔಟ್ ಆದಾಗ 123 ರನ್ಗಳಿಗೆ 4 ವಿಕೆಟ್ಗಳು ಉರುಳಿಯಾಗಿತ್ತು. ಗೇಮ್ ಇನ್ನೂ ಅರ್ಧ ಹಾಗೇ ಇತ್ತು. ಟಾಪ್ ಆರ್ಡರ್ ಬ್ಯಾಟರ್ಸ್ ಔಟ್ ಆದಮೇಲೆ ನೆಕ್ಸ್ಟ್ ಬರೋರ ಮೇಲೆ ಅಷ್ಟು ಓಪ್ಸ್ ಇರಲ್ಲ. ಬಟ್ ಇಂಥ ಟೈಮಲ್ಲಿ RCB ಪಾಲಿಗೆ ರಿಯಲ್ ಹೀರೋಗಳಾಗಿ ಬಂದಿದ್ದೇ ಮಯಾಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ. ಕೊಹ್ಲಿ ಔಟ್ ಆದಮೇಲೆ ಕ್ರೀಸ್ಗೆ ಬಂದಂಥ ಜಿತೇಶ್ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದರು. ಒಂದೊಂದು ಬಾಲ್ನಲ್ಲಿ 4, 6 ತಲೆ ಅಡ್ತಾ ಇದ್ರು. ಮತ್ತೊಂದು ಕಡೆ ಮಯಾಂಕ್ ಅಗರ್ವಾಲ್ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ನೋಡುತ್ತಲೇ ಇಬ್ಬರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾನೇ ಹೋಯಿತು. 23 ಬಾಲ್ಗಳಲ್ಲಿ ಮಯಾಂಕ್ 41 ರನ್ ಗಳಿಸಿ ನಾಟ್ಔಟ್ ಆದರೆ ಕೇವಲ 33 ಎಸೆತಗಳಲ್ಲೇ 8 4, 6 6 ಬಾರಿಸಿ 85 ರನ್ ಚಚ್ಚಿದಂಥ ಜಿತೇಶ್ ಶರ್ಮಾ ಬೆಂಗಳೂರು ತಂಡಕ್ಕೆ ಅತ್ಯದ್ಭುತ ಗೆಲುವನ್ನು ಕೂಡ ತಂದುಕೊಟ್ರು. ಕ್ಯಾಪ್ಟನ್ ಆಗಿ ಮ್ಯಾಚ್ ವಿನ್ ಮಾಡಿಸೋ ಜವಾಬ್ದಾರಿಯನ್ನು ಕೂಡ ಅವರೇ ತಗೊಂಡಿದ್ರು. ಹೀಗಾಗಿ ಕೊನೆಗೂ ಮ್ಯಾಚನ್ನು ವಿನ್ ಮಾಡಿಸಿದ್ರು. ಜಿತೇಶ್ ಔಟ್ ಮಾಡಲು ಕೀಳು ಮಟ್ಟಕ್ಕಿಳಿದ ರಾಥಿ. ಇನ್ನು ಈ ಮ್ಯಾಚಲ್ಲಿ 2 ಮಿರಾಕಲ್ಗಳ ಬಗ್ಗೆ ಹೇಳಲೇಬೇಕು. 2 ಸಲ ಔಟ್ ಆಗಿಯೂ ನಾಟ್ಔಟ್ ಆಗಿದ್ದು ಜಿತೇಶ್ ಶರ್ಮಾ. ಫಸ್ಟ್ ಒನ್ 49 ರನ್ ಬಾರಿಸಿದಂಥ ಜಿತೇಶ್ ಶರ್ಮಾ ದಿಗ್ವೇಶ್ ರಾಥಿ ಬೌಲಿಂಗ್ನಲ್ಲಿ ಕ್ಯಾಚ್ ಔಟ್ ಆಗಿದ್ರು. 17ನೇ ಓವರ್ನ ಮೊದಲ ಎಸೆತದಲ್ಲೇ ನೇರವಾಗಿ ಆಯುಷ್ ಬದೋನಿಗೆ ರಿವರ್ಸ್ ಸ್ವಿಫ್ಟ್ ಮಾಡಿದರು. ಬಟ್ ಆ ಬೌಲಿಂಗ್ನಲ್ಲಿ ರಾಥಿ ಬ್ಯಾಕ್ ಫುಟ್ ನೋ ಬಾಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಸೊ ಫ್ರೀ ಹಿಟ್ ಸಿಕ್ತು. ನೆಕ್ಸ್ಟ್ ಬಾಲ್ನಲ್ಲೇ 6 ಬಾರಿಸಿದಂಥ ಜಿತೇಶ್ 55 ಬಾರಿಸಿ ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡಿದರು. ಇನ್ನು ಇಷ್ಟಕ್ಕೆ ಸುಮ್ಮನಾಗದಂಥ ರಾಥಿ ಮತ್ತಷ್ಟು ಕೀಳು ಮಟ್ಟಕ್ಕಿಳಿದಿದ್ರು. ಇದೇ ಓವರ್ನಲ್ಲೇ ಜಿತೇಶ್ರನ್ನ ಮಂಕ್ಡ್ ರನ್ಔಟ್ ಮಾಡೋ ಪ್ರಯತ್ನ ಮಾಡಿದರು. ಅಪೀಲ್ ಕೂಡ ಮಾಡಿ ಥರ್ಡ್ ಅಂಪೈರ್ಗೆ ಹೋಗಿದ್ರು. ಬಟ್ ರಾಥಿ ನಾನ್ ಸ್ಟ್ರೈಕರ್ನ ಕ್ರೀಸ್ ಒಳಗೆ ಆಲ್ರೆಡಿ ಬಂದು ಆ ನಂತರ ಬೇಲ್ಸ್ನ ಫ್ಲಿಪ್ ಮಾಡಿದರು. ಹಾಗೆ ರನ್ಔಟ್ ಅಪೀಲ್ನ ರಿಷಬ್ ಪಂತ್ ಹಿಂತೆಗೆದುಕೊಂಡ್ರು. ಅಂದರೆ ಪಂತ್ ಇಲ್ಲಿ ಫೇರ್ ಗೇಮ್ ಆಡಿದ್ದು ಎಲ್ರಿಗೂ ಕೂಡ ಇಷ್ಟ ಆಯಿತು. ಇದೇ ಕಾರಣಕ್ಕೆ ಜಿತೇಶ್ ಕೂಡ ತಂಬಿಕೊಂಡ್ರು. ಆ ಔಟನ್ನು ನಾಟ್ಔಟ್ ಅಂತ ಕೊಡಲಾಯಿತು. ಅಂತಿಮವಾಗಿ ತಾವೇ ನಿಂತು ಆಡಿದಂಥ ಜಿತೇಶ್ ಶರ್ಮಾ ಮ್ಯಾಚ್ ವಿನ್ನರ್ ಆದರು. 18.4 ಓವರ್ನಲ್ಲೇ RCB 230 ರನ್ ಕಲೆ ಹಾಕಿತ್ತು. ಇನ್ನು ಕಿಂಗ್ ವಿರಾಟ್ ಕೊಹ್ಲಿ ಈ ಮ್ಯಾಚ್ ಮೂಲಕ IPLನಲ್ಲಿ 9,000 ರನ್ಸನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು. ಹಾಗೆ IPLನ ಅತಿ ಹೆಚ್ಚು ಅರ್ಧ ಶತಕಗಳು ಕೂಡ ಕೊಹ್ಲಿ ಹೆಸರಿನಲ್ಲೇ ಇವೆ. ಇದೀಗ ಲಕ್ನೋ ವಿರುದ್ಧ ಕೂಡ ಮತ್ತೊಂದು ಹಾಫ್ ಸೆಂಚುರಿ ಕೂಡ ಬಂದಿತ್ತು. ಇದು IPLನಲ್ಲಿ ಅವರ 63ನೇ ಅರ್ಧ ಶತಕವಾಗಿದೆ. ಹಾಗೆ ಈ ಪಂದ್ಯ RCB ಪಾಲಿಗೂ ಕೂಡ ಗೋಲ್ಡನ್ ಮ್ಯಾಚ್ ಆಗಿದೆ. IPL ಇತಿಹಾಸದಲ್ಲಿ RCB ಚೇಸ್ ಮಾಡಿದಂಥ ಹೈಸ್ಕೋರ್ ಇದು. ಹಾಗೆ IPL ಇತಿಹಾಸದಲ್ಲೇ 3ನೇ ತಂಡ. ಒಟ್ಟಿನಲ್ಲಿ ಅತ್ಯದ್ಭುತ ಪ್ರದರ್ಶನದ ಮೂಲಕ ಗೆಲುವಿನ ಟ್ರ್ಯಾಕ್ಗೆ ಬಂದಿರುವಂಥ RCB ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗಿದೆ. ಮೇ 29ಕ್ಕೆ ಕ್ವಾಲಿಫೈರ್ 1 ಪಂದ್ಯ ನಡೆಯಲಿದ್ದು ಈ ಮ್ಯಾಚಲ್ಲಿ ಪಂಜಾಬ್ ವಿರುದ್ಧ ಕಣಕ್ಕಿಳಿಯಲಿದೆ. ಈ ಮ್ಯಾಚ್ ಗೆದ್ರೆ ಸ್ಟ್ರೈಟ್ ಟು ಫಿನಾಲೆ. ಸೊ ನೆಕ್ಸ್ಟ್ ಮ್ಯಾಚ್ಗೆ ಈ ರಿಸಲ್ಟ್ ಬೂಸ್ಟ್ ಕೊಡೋದಂತೂ ಪಕ್ಕ. ನೀವು ಕೂಡ RCB ವಿಕ್ಟರಿಯನ್ನು ಎಂಜಾಯ್ ಮಾಡಿದ್ರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.